ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮನವೊಲಿಕೆಯ ಸರ್ಕಸ್ ನಡೀತಾ ಇದೆ. ಈಗಾಗಲೇ ಶೆಟ್ಟರ್ ನಿವಾಸಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಗಮನ ಆಗಿದೆ. ಶೆಟ್ಟರ್ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಾತುಕತೆ ಸಫಲ ಆಗತ್ತಾ ವಿಫಲ ಆಗತ್ತಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಸಿಡಿದು ನಿಂತಿದ್ದಾರೆ. ಈ ಬಾರಿ 3ನೇ ಲಿಸ್ಟ್ ಆದ್ರೂ ನನ್ನ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. 11 ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು 11 ಗಂಟೆಯವರೆಗೂ ಕೂಡ ಶೆಟ್ಟರ್ ಅವರು ಟೈಮ್ ಕೊಟ್ಟಿದ್ರು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಶೆಟ್ಟರ್ ಅವರು. ಆದರೆ ಈ ಕ್ಷೇತ್ರಕ್ಕೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ. ಸೊ ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಆಲ್ರೆಡಿ ಶೆಟ್ಟರ್ ಅವರು. ಹಾಗಾಗಿ ಅವರ ಮನವೊಲಿಕೆಗೆ ಇದೀಗ ಪ್ರಹ್ಲಾದ್ ಜೋಶಿ ಅವರು ಮುಂದಾಗಿದ್ದಾರೆ. ಹೈಕಮಾಂಡ್ ಸಂದೇಶವನ್ನು ಹೊತ್ತು ಬಂದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತಹ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಶೆಟ್ಟರ್ ಅವರ ನಿವಾಸಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೋಗಿದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಶೆಟ್ಟರ್ ಅವರ ನಿವಾಸಕ್ಕೆ ಜೋಶಿ ಅವರು ಹೋಗಿದ್ದಾರೆ. ಸೊ ಹೋಗಿ ಅವರನ್ನ ಮನವೊಲಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್, ಈಗಾಗಲೇ ಶೆಟ್ಟರ್ ಅವರ ಮನವೊಲಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಏನಾಗಬಹುದು ಅಂತ ಅನ್ನಿಸ್ತಾ ಇದೆ ಈಗ? ಶ್ರುತಿ, ಅಂದ್ರೆ ಶೆಟ್ಟರ್ ರೆಬಲ್ ಆದ ಕೂಡಲೇ ಮತ್ತು ತಮ್ಮ ಬೆಂಬಲಿಗರ ಸಭೆ ಕರೆದ ಕೂಡಲೇ ಕೊನೆಗೂ ಹೈಕಮಾಂಡ್ ಎಚ್ಚೆತ್ತಿದೆ. ಹೈಕಮಾಂಡ್ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಈಗ ದಿಢೀರಾಗಿ ಶೆಟ್ಟರ್ ಮನೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಈಗ ಮಾತುಕತೆ ಆರಂಭಿಸಿದ್ದಾರೆ. ಈಗಾಗಲೇ 10 ನಿಮಿಷ ಆಯಿತು ಅವ್ರ ಮಾತುಕತೆ. ಇಬ್ಬರು ಶೆಟ್ಟರ್ ಮತ್ತು ಜೋಶಿ ಅವರ ಮಾತುಕತೆ ಆರಂಭಗೊಂಡು ಕೆಲವೇ ಕ್ಷಣಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೊರಬರುವಂತ ಸಾಧ್ಯತೆಗಳಿದ್ದಾವೆ. ಆದರೆ ಅವರ ಮನವೊಲಿಕೆ ಮಾಡುವಂತ ಶತಪ್ರಯತ್ನ ಹೈಕಮಾಂಡ್ ಆರಂಭಿಸಿದೆ. ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡಬಾರ್ದು ಮತ್ತು ರೆಬೆಲ್ ಆಗಿನೂ ಕಂಟೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಮನವೊಲಿಕೆ ಮಾಡೋ ಪ್ರಯತ್ನಗಳು ಜೋಶಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆ ಅದನ್ನ ಪಾಸ್ ಆನ್ ಮಾಡುವಂತ ಕೆಲಸವನ್ನು, ಜೊತೆಗೆ ಅನುದಾನದ ಗೆಳೆಯರಂತ ಅನ್ಸ್ಕೊಂಡಂತಹ ಜೋಶಿ ಅವರು ತಮ್ಮ ಆಪ್ತ ಮಿತ್ರ ಅನ್ನೋ ಕಾರಣಕ್ಕಾಗಿ ಶೆಟ್ಟರ್ ಅವರನ್ನ ಮನವೊಲಿಕೆ ಮಾಡೋ ಪ್ರಯತ್ನ ನಡೆಸಿದ್ದಾರೆ. ಆ ಜೋಶಿ ಅವರ ಮನವೊಲಿಕೆಗೆ ಎಷ್ಟು ಮಟ್ಟಿಗೆ ಇವರು ಶೆಟ್ಟರ್ ತಲೆಬಾಗ್ತಾರೆ ಅನ್ನೋದು ಪ್ರಶ್ನೆ ಕಾಣ್ತಾ ಇದೆ. ಯಾಕಂದ್ರೆ 11 ಗಂಟೆಗೆ ಸಭೆ ಕರೆದಿದ್ದಾರೆ ಮತ್ತು 11 ಗಂಟೆ ಸಭೆಯಲ್ಲಿ ತಮ್ಮ ಮುಂದಿನ ನಿರ್ಧಾರ ಪ್ರಕಟಿಸುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಿಜೆಪಿಗೆ ಒಂದ್ ವೇಳೆ ರಾಜೀನಾಮೆ ಕೊಟ್ಟು ಪಕ್ಷೇತರರಾಗಿ ಅಖಾಡಕ್ಕಿಳಿಯುವಂತ ಲಕ್ಷಣಗಳು ಸಹ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಪಕ್ಷೇತರರಾಗಿ ಏನು ಅಖಾಡಕ್ಕಿಳಿಯುವಂತ ಲಕ್ಷಣಗಳು ಕಾಣಿಸ್ಕೊಂಡ್ಲ ಕೂಡಲೇ ಬಿಜೆಪಿ ಜೋಶಿ ಮೂಲಕ ಒಂದು ಮಾತುಕತೆ ಸಂಧಾನಕ್ಕೆ ಮುಂದಾಗಿದೆ. ಆದ್ರೆ ಆ ಮಾತುಕತೆ ಸಂಧಾನ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದು ಈಗಲೂ ಸಹ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದ್ರೆ 2ನೇ ಪಟ್ಟಿ ಮುಗೀತು, ಈಗ 3ನೇ ಪಟ್ಟಿ ಮಾತ್ರ ಬಾಕಿ ಇದೆ. ಆ 3ನೇ ಪಟ್ಟಿಯಲ್ಲಿ ಸಹ ಶೆಟ್ಟರ್ ಹೆಸರು ಬರುತ್ತನ್ನೋ ಒಂದು ಖಾತ್ರಿ ಇಲ್ಲ. ಹೀಗಾಗಿ ಶತಾಯಗತೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ತೀರ್ತೀವಿ ಅನ್ನೋ ಒಂದು ಪಟ್ಟನ್ನು ಶೆಟ್ಟರ್ ಹಿಡಿದಿರೋದ್ರಿಂದಾಗಿ ಮನವೊಲಿಕೆಗೆ ಬಗ್ಗುವಂತ ಸಾಧ್ಯತೆಗಳು ಕಡಿಮೆ. ಶ್ರುತಿ, ಜೊತೆಗೆ ಶಿವರಾಮ್, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಆ ಕ್ಷೇತ್ರದಿಂದ ಹೆಸರು ಅನೌನ್ಸ್ ಆಗಿಲ್ಲ ಅನ್ನೋದು ಒಂದು ಕಡೆ. ಯಾಕಂದ್ರೆ 6 ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಿರುವಂತಹ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಇನ್ನೂ ಅನೌನ್ಸ್ ಆಗಿಲ್ಲ ಅನ್ನೋದು ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ, ಸೊ ಮನವೊಲಿಸುವಂತಹ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. 3ನೇ ಪಟ್ಟಿಯಲ್ಲಿ ಏನಾದ್ರು ಜಗದೀಶ್ ಶೆಟ್ಟರ್ ಅವರ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದ್ದಿದ್ರೆ, ಸೊ ಹೆಸರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರ ಮನವೊಲಿಸುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ. ಖಂಡಿತ ಶ್ರುತಿ, ಯಾಕಂದ್ರೆ ಈಗ ಸತತ 6 ಬಾರಿ ಗೆದ್ದಂತಹ ಶೆಟ್ಟರ್ ಅವರು ಒಮ್ಮೆ ಮುಖ್ಯಮಂತ್ರಿ ಆಗಿದ್ರು ಮತ್ತು ಇಲ್ಲಿ ಏನು ಪಕ್ಷ ಸಂಘಟನೆಗೆ ಮುಂಚೂಣಿಯಲ್ಲಿ ನಿಂತವರು ಶೆಟ್ಟರ್. ಹಾಗಾಗಿ ಅವ್ರದ್ದು ಒಂದ್ ವೇಳೆ ಹೆಸರು ಘೋಷಣೆ ಆಗೋದಿದ್ರೆ ಮೊದಲನೇ ಪಟ್ಟಿಯಲ್ಲೇನೆ ಘೋಷಣೆ ಆಗ್ಬೋದಾಗಿತ್ತು, ಅಥವಾ ಒಂದ್ ವೇಳೆ ಹಂಗೂ ಮಿಸ್ ಆಗಿದೆ ಅಂದ್ರೆ 2ನೇ ಪಟ್ಟಿಯಲ್ಲಾದ್ರೂ ಏನು ಘೋಷಣೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವತ್ತು ಆಗಾಗ್ಲೇ ಹೈಕಮಾಂಡ್ಗೆ ಭೇಟಿ ಆಗಿದ್ರು ಮತ್ತು ಮಾತುಕತೆ ನಡೆಸಿದ್ರು ಏನು 2ನೇ ಪಟ್ಟಿ ಬಿಡುಗಡೆಗೂ ಮುನ್ನೆನೆ. ಹಾಗಾಗಿ ಅಂದ್ರೆ ಹೈಕಮಾಂಡ್ ಭೇಟಿ ನಂತರನು 2ನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ಅದರ ಅರ್ಥ ಇವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಒಂದು ಖಾತ್ರಿ ಆಗಿದೆ. ಹಾಗಾಗಿ ಅದೇ ಕಾರಣಕ್ಕಾಗಿನೇ ಅವರು ಸಭೆಯನ್ನು ಕರೆದಿದ್ದಾರೆ ಮತ್ತು ಅದೇ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಇವತ್ತು ಜೋಶಿ ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್ ಖಂಡಿತ ಕೊಡ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡಬೇಡಿ, ಡ್ಯಾಮೇಜ್ ಮಾಡಬೇಡ್ರಿ ಅನ್ನೋ ಒಂದು ಆ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಜೋಶಿ ಬಂದಿದ್ದಾರೆ. ಶ್ರುತಿ, ಜೊತೆಗೆ ಶಿವರಾಮ್, ಈಗ ಸದ್ಯದ ಮಟ್ಟಿಗೆ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜಗದೀಶ್ ಶೆಟ್ಟರ್ ಅವರು ಬಗ್ಗುವಂತಹ ಮಾತಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರು ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಂಡಾಯವಾಗ್ಲಾದ್ರೂ ನಿಂತ್ಕೊಳ್ತೀನಿ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಮನವೊಲಿಕೆಗೆಲ್ಲ ಬಗ್ಗಲ್ಲ ಅನ್ನಿಸ್ತಿದ್ಯಪ್ಪ ಸದ್ಯಕ್ಕೆ ಮಟ್ಟಿಗೆ ನೋಡ್ತಾ ಇದ್ರೆ.
ಶ್ರುತಿ ಖಂಡಿತವಾಗಿ ಅಂದ್ರೆ ಶೆಟ್ಟರ್ ಏನು ನಿನ್ನೆ ಇರ್ಬೋದು ಮೊನ್ನೆ ಇರ್ಬೋದು ಮತ್ತು ಇವತ್ತೇನು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಗಮನಿಸಿದಾಗ ಖಂಡಿತವಾಗಿಯೂ ಹೈಕಮಾಂಡ್ ಮನವೊಲಿಕೆಗೆ ಅವರು ಬಗ್ಗಲ್ಲ. ಒಂದ್ ವೇಳೆ ಏನಂದ್ರೆ ಬಗ್ಗದಲ್ಲಿ ಯಾವಾಗ ಬಗ್ಬಹುದು ಅಂದ್ರೆ ಟಿಕೆಟ್ ಘೋಷಣೆ ಮಾಡದಲ್ಲಿ ಶೆಟ್ಟರ್ಗೆ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಡಿದಾಗ ಮಾತ್ರ ಅವರು ಹೈಕಮಾಂಡ್ ಮಾತಿಗೆ ತಲೆಬಾಗ್ಬಹುದು. ಬಿಟ್ರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಏನು ಹೈಕಮಾಂಡ್ ಏನು ಪಟ್ಟು ಹಿಡ್ಕೊಂಡು ಕೂತಿದೆ, ನಿಮಗೆ ಟಿಕೆಟ್ ಕೊಡಲ್ಲ, ಬೇರೆ ರೀತಿಯ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾಗಿ ಆ ಬೇರೆ ರೀತಿಯ ಸ್ಥಾನಮಾನ ಬೇಡ, ನಾನು ಸಕ್ರಿಯ ರಾಜಕಾರಣದಲ್ಲೇ ಮುಂದುವರಿತೇನೆ ಅನ್ನೋ ಮೆಸೇಜ್ ಈಗಾಗಲೇ ಕಳಿಸಿದ್ದಾರೆ. ಮತ್ತು ಜೊತೆಗೆ ಬೆಂಬಲಿಗರ ಸಭೆ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಸಹ ಮುಂದಾಗಿದ್ದಾರೆ. ಹಾಗಾಗಿ ಅವರ ಮನವೊಲಿಕೆ ಬಹುತೇಕ ವಿಫಲ ಆಗುವಂತ ಸಾಧ್ಯತೆಗಳಿದಾವೆ ಮತ್ತು ಅವರು ಕೊನೆಗೆ ಪಕ್ಷೇತರರಾಗಿನೂ ಸಹ ಅಖಾಡಕ್ಕಿಳಿಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಶ್ರುತಿ, ಜೊತೆಗೆ ಏನೋ ರಾಜ್ಯಪಾಲರನ್ನ ಮಾಡಬಹುದು ಅನ್ನೋ ರೀತಿಯ ವಿಚಾರಗಳೆಲ್ಲ ಹರಿದಾಡ್ತಾ ಇತ್ತು. ಸೊ ಏನಾದ್ರೂ ಬೇರೆ ಸ್ಥಾನಮಾನಗಳನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಆ ಹಿನ್ನೆಲೆಯಲ್ಲೇ ಈಗ ವಿಧಾನಸಭೆಗೆ ಕಂಟೆಸ್ಟ್ ಮಾಡೋದು ಬೇಡ ಅನ್ನೋ ಲೆಕ್ಕಾಚಾರನ ಬಿಜೆಪಿ ಅವ್ರದ್ದು ಹೆಂಗೆ ಅಂತ ವಿಚಾರದಲ್ಲಿ ಶ್ರುತಿ, ಒಂದು ಮುಖ್ಯವಾಗಿ ರಾಜ್ಯಪಾಲ ಅಂತ ಬಂದಾಗ ಈ ಹಿಂದೆನೂ ಅಂದ್ರೆ ಅವರು ಏನು ಸಚಿವ ಸ್ಥಾನ ಬೇಡ ಅಂತ ಅಂದಂತ ಸಂದರ್ಭದಲ್ಲಿ ಅಂದ್ರೆ ಬೊಮ್ಮಾಯಿ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿನೇ ರಾಜ್ಯಪಾಲರು ಆಫರ್ ಕೊಟ್ಟಿದ್ರು. ಆದ್ರೆ ಇವರು ಅದನ್ನ ನಯವಾಗಿ ತಿರಸ್ಕಾರ ಮಾಡಿದ್ರು. ನಾನು ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯಲ್ಲ, ಅಂದ್ರೆ ರಾಜ್ಯಪಾಲ ಆದ್ರೆ ಒಂದ್ ವೇಳೆ ನಾನು ರಾಜ್ಯಪಾಲ ಆದ್ರೆ ಅಲ್ಲಿಗೆ ದ ಎಂಡ್, ರಾಜಕೀಯದಲ್ಲಿ ಎಂಡ್ ಆಗುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಲ್ಲ ಅನ್ನೋ ಒಂದು ಮಾತನ್ನ ಅವತ್ತೇ ಸಂದೇಶ ಕೊಟ್ಟಿದ್ರು. ಜೊತೆಗೆ ಏನಂದ್ರೆ ಇವರು ಇನ್ನೊಂದು ಹೇಳ್ತಾ ಇರೋದೇನಂದ್ರೆ ನಿಮಗೆ ಉನ್ನತ ಮಟ್ಟದ ಸ್ಥಾನಗಳನ್ನ ಕೇಂದ್ರದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವ್ರ ಮನವೊಲಿಕೆ ಬಗ್ತಾ ಇಲ್ಲ. ಶ್ರುತಿ, ಓಕೆ ಶಿವರಾಮ್, ಲೈನಲ್ಲಿರಿ, ಮತ್ತೆ ಮಾತನಾಡಿಸ್ತೀರಿ ಈಗ.